ಹಾಯ್ ಎವ್ರಿವನ್. ಈಗ ಫೈಂಡಿಂಗ್ ಸ್ಕ್ವೇರ್ ರೂಟ್ಸ್ ಆಫ್ ಇಂಪರ್ಫೆಕ್ಟ್ ಸ್ಕ್ವೇರ್ಸ್ ಟಾಪಿಕ್ ಬಗ್ಗೆ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಆಲ್ಸೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಹಾಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ ಮತ್ತು ಚಾನಲ್ ಗ್ರೋ ಆಗಲು ಸಹಕಾರಿ. ಪ್ಲೀಸ್ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ, ಏನಾದರೂ ಹೆಲ್ಪ್ ಅನ್ನಿಸ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಈಗ ನೋಡೋಣ ಫೈಂಡಿಂಗ್ ಸ್ಕ್ವೇರ್ ರೂಟ್ಸ್ ಆಫ್ ಇಂಪರ್ಫೆಕ್ಟ್ ಸ್ಕ್ವೇರ್ಸ್. ಸೊ ಇಲ್ಲಿ ನೋಡ್ಬೋದು ಇಂಪರ್ಫೆಕ್ಟ್ ಸ್ಕ್ವೇರ್ಸ್ ಅಂದ್ರೆ ಸೊ ಅವುಗಳು ಪರ್ಫೆಕ್ಟ್ ಸ್ಕ್ವೇರ್ ಆಗಿರಬಾರ್ದು. ಸೊ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಅವು 1, 4, 9, 16, 25, 36, 49, 64, 81, 100 ಈ ಥರ ಇವೆಲ್ಲ ಅವುಗಳನ್ನು ನಾವು ಏನಂತ ಕರಿತೀವಿ, ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತ ಕರಿತೀವಿ. ಸೊ ಇಂಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಏನು ಬರ್ತಾವಲ್ಲ 2, 3, ನೆಕ್ಸ್ಟ್ 5, 6, 7, 8, 10 ಇವುಗಳೆಲ್ಲವನ್ನು ನಾವು ಏನಂತ ಕರಿತೀವಿ, ಇಂಪರ್ಫೆಕ್ಟ್ ಸ್ಕ್ವೇರ್ಸ್ ಅಂತ ಕರಿತೀವಿ. ಸೊ ಈ ಇಂಪರ್ಫೆಕ್ಟ್ ಸ್ಕ್ವೇರ್ಗಳ ರೂಟ್ಗಳನ್ನು ಯಾವ ರೀತಿ ಫೈಂಡ್ ಮಾಡೋದು ಅಂತ ಈಗ ನೋಡೋಣ. ಸೊ ಇಲ್ಲಿ ರೂಟ್ 1 to ರೂಟ್ 10ವರೆಗೂ ಇದೆ. ಸೊ ಇದನ್ನು ಸ್ಕ್ರೀನ್ಶಾಟ್ ಬೇಕಿದ್ರೆ ತಗೋಬೋದು. ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ 1 ನೋಡೋಣ. ಸೊ ರೂಟ್ 2 ಫೈಂಡ್ ಮಾಡಿ. ಸೊ ರೂಟ್ 2 ನಾವು ಯಾವ ರೀತಿ ಬರಿಬೋದು, ರೂಟ್ 1 + 1 ಅಂತ ಬರಿಬೋದು. ಸೊ ರೂಟ್ 1 + 1 ಅಂತ ಬರೆದಾಗ ಸೊ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ರೂಟ್ 1 ಏನಾಗುತ್ತೆ, 1 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಅಲ್ಲಿ +1 ಇದೆಯಲ್ಲ, ಸೊ ಕೆಳಗಡೆನೂ +1 ಬರ್ಕೊಂಡು ಡಿವೈಡೆಡ್ ಬೈ ಸೊ 1 ಏನಿದೆಯಲ್ಲ ಇದರ ಡಬಲನ್ನು ಕೆಳಗಡೆ ಬರಿಬೇಕಾಗುತ್ತೆ. ಸೊ 1 + 1 ಅಥವಾ 1 × 2 ಅಂತನಾದರೂ ಬರಿಬೋದು. ಸೊ ಅವಾಗ ಇದೇನಾಗುತ್ತೆ 1/2 ಆಗುತ್ತೆ. ಸೊ 1 + 1/2 ಅಂದರೆ 1 + 0.5 ಆಯಿತು. ಸೊ 1.5 ಆಯಿತು. ಸೊ ಇದರ ಆನ್ಸರ್ ಏನು, ರೂಟ್ 2 ಏನಾಗಿರುತ್ತೆ, 1.5 ಇರುತ್ತೆ. ಸೊ ಇಲ್ಲಿ ರೂಟ್ 2 ಯಾವ ರೀತಿ ಫೈಂಡ್ ಮಾಡಿದ್ವಿ, ಸೊ 2 ನಾವು 1 + 1 ಅಂತ ಬರ್ಕೊಂಡಿವಿ. ನೆಕ್ಸ್ಟ್ ರೂಟ್ 1 ಏನಾಗುತ್ತೆ, 1 ಆಗುತ್ತೆ. ನೆಕ್ಸ್ಟ್ ಅಲ್ಲಿ +1 ಇದೆ, ಸೊ ಕೆಳಗಡೆ ಕೂಡ +1 ಬರ್ಕೊಂಡು ನೆಕ್ಸ್ಟ್ ಡಿವೈಡೆಡ್ ಬೈ ಏನು ಮಾಡಬೇಕು, 1ದ ಡಬಲನ್ನು ಬರಿಬೇಕಾಗುತ್ತೆ. ಸೊ 1 × 2 ಆದರೂ ಮಾಡ್ಬೋದು ಅಥವಾ 1 + 1 ಅಂತ ಆದರೂ ಮಾಡ್ಬೋದು. ಸೊ ಅವಾಗ ಅದೇನಾಗುತ್ತೆ 1/2 ಆಗುತ್ತೆ. ನೆಕ್ಸ್ಟ್ 1/2 ಅಂದರೆ 0.5 ಆಯಿತು. ನೆಕ್ಸ್ಟ್ 1 + 0.5 ಅಂದರೆ 1.5 ಆಯಿತು. ಸೊ ರೂಟ್ 2 ಇಲ್ಲಿ ಏನಾಯಿತು, 1.5. ನೆಕ್ಸ್ಟ್ ಇಲ್ಲಿ ರೂಟ್ 3 ಫೈಂಡ್ ಮಾಡೋಣ. ಸೊ ಇಲ್ಲಿ ರೂಟ್ 3 ಅನ್ನೋದು ಯಾವ ಸ್ಕ್ವೇರ್ಗೆ ಸಮೀಪ ಆಗಿರುತ್ತಲ್ಲ, ಸೊ ಅದನ್ನು ಇಲ್ಲಿ ನಾವಿಲ್ಲಿ ತೊಗೋಬೇಕಾಗುತ್ತೆ. ಸೊ 4ಗೆ ಸಮೀಪ ಇದೆ. ಸೊ 4 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್. ಸೊ ಯಾವ ಪರ್ಫೆಕ್ಟ್ ಸ್ಕ್ವೇರ್ಗೆ ಸಮೀಪ ಆಗಿರುತ್ತಲ್ಲ, ಸೊ ಅದನ್ನು ಬರ್ಕೋಬೇಕು. ಸೊ 3 ಯಾವ ರೀತಿ ಬರಿಬೋದು ನಾವು, 4 - 1 ಅಂತ ಬರಿಬೋದು. ನೆಕ್ಸ್ಟ್ ರೂಟ್ 4 ಏನಾಗುತ್ತೆ, 2 ಆಗುತ್ತೆ. ನೆಕ್ಸ್ಟ್ ಅಲ್ಲಿ -1 ಇದೆ, ಸೊ ಕೆಳಗಡೆನೂ -1 ಬರಿಬೇಕು. ನೆಕ್ಸ್ಟ್ ಡಿವೈಡ್ ಬೈ ಏನಾಗುತ್ತೆ, ಸೊ ಇಲ್ಲಿ 2 ಏನಿದೆಯಲ್ಲ, ಸೊ ಇದರ ಡಬಲನ್ನು ಬರಿಬೇಕಾಗುತ್ತೆ. ಅಂದರೆ 2 + 2 ಆದರೂ ಬರಿಬೋದು ಅಥವಾ 2 × 2 ಮಾಡಿದರೆ ಏನು ಬರುತ್ತೆ, 4 ಬರುತ್ತೆ. ಸೊ ಇದೇನಾಗುತ್ತೆ -1/4 ಆಗುತ್ತೆ. -1/4 ಅಂದರೆ 0.25 ಆಯಿತು. ನೆಕ್ಸ್ಟ್ 2 - 0.25 ಅಂದ್ರೆ ಏನು, 1.75 ಉಳಿತು. ಸೊ ರೂಟ್ 3 ಇಲ್ಲಿ ಏನು ಬಂತು, 1.75. ಸೊ ರೂಟ್ 3 ಯಾವ ರೀತಿ ಫೈಂಡ್ ಮಾಡಿದ್ವಿ, ಸೊ ಇದಕ್ಕೆ ನಿಯರ್ ಆಗಿರುವಂಥ ಪರ್ಫೆಕ್ಟ್ ಸ್ಕ್ವೇರನ್ನು ನಾವು ತೊಗೊಂಡಿವಿ. ಸೊ ಅದು 4 ಇತ್ತು. ಸೊ ನೆಕ್ಸ್ಟ್ ಇದನ್ನು 4 - 1 ಅಂತ ಬರೀಬೋದು. ನೆಕ್ಸ್ಟ್ 4 ರೂಟ್ ಏನಾಗುತ್ತೆ, 2 ಆಗುತ್ತೆ. ನೆಕ್ಸ್ಟ್ ಅಲ್ಲಿ -1 ಇದೆ, ಸೊ ಇಲ್ಲಿ ಕೂಡ -1 ಮಾಡಿದ್ವಿ ಡಿವೈಡೆಡ್ ಬೈ ಸೊ 2 ಇಲ್ಲಿ ಇದೆ, ಇದನ್ನು ಡಬಲ್ ಮಾಡಿ ಕೆಳಗಡೆ ಬರೀಬೇಕಾಗುತ್ತೆ. ಸೊ 2 × 2 ಅಥವಾ 2 + 2 ಮಾಡಿದರೆ ಎಷ್ಟು ಬರುತ್ತೆ, 4 ಬರುತ್ತೆ. ನೆಕ್ಸ್ಟ್ 1/4 ಅಂದರೆ 0.25 ಆಯಿತು. ನೆಕ್ಸ್ಟ್ 2 - 0.25 ಅಂದರೆ 1.75 ಉಳಿತು. ಸೊ ರೂಟ್ 3 ಇಲ್ಲಿ ಏನಿತ್ತು, 1.75. ಅದೇ ರೀತಿಯಾಗಿ ರೂಟ್ 5 ಕೂಡ ಇಲ್ಲಿ ಫೈಂಡ್ ಮಾಡಲಾಗಿದೆ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇನ್ನೂ ಯಾವ ಥರ ವಿಡಿಯೋಸ್ ಮಾಡಬೇಕಂತ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.